ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯೂಟಿ ಟಿಪ್ಸ್. ಸೊ ಹೋಮ್ ಮೇಡಲ್ಲಿ ನಾನು ಇನ್ಸ್ಟೆಂಟಾಗಿ ಟ್ಯಾನ್ ರಿಮೂವ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಾನು ನನ್ನ ವ್ಲಾಗಲ್ಲಿ ನೋಡ್ಬೋದು ನೀವು, ಬೀಚಿಗೆ ಹೋಗಿದ್ವಿ, ಹಾಗಾಗಿ ತುಂಬಾ ಟ್ಯಾನ್ ಆಗಿತ್ತು. ಟ್ಯಾನ್ ಆದರೂ ನಾನು ಮತ್ತೆ ಬಂದು ಕ್ಲೀನಪ್ಪು ಫೇಶಿಯಲ್ ಅಂತ ಮಾಡಿಸಿದ್ರು. ನನಗೆ ಅಂಥ ಟ್ಯಾನ್ ಕಮ್ಮಿ ಆಗಿಲ್ಲ, ಯಾಕೆಂದರೆ ಅಷ್ಟು ಬಿಸಿಲಿತ್ತು ಮಂಗಳೂರಲ್ಲಿ. ಮತ್ತು ನೀರು ಕೂಡ ಅದು ಸೀ ವಾಟರ್, ನಾವು ಆಡಿದ್ದೆ 2 hours ಆದರೂ ತುಂಬಾ ಫೇಸ್ ಮೇಲೆ ಅದು ಇಂಪ್ಯಾಕ್ಟ್ ಆಗಿತ್ತು. ಸೊ ಅದಕ್ಕೆ ನಾನು ನಿಮಗೆ ಇನ್ಸ್ಟೆಂಟಾಗಿ ಹೋಮ್ ರೆಮಿಡಿ ಹೆಂಗೆ ಮಾಡ್ಬೋದು ಅಂತ ನಾನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಹಾಗೆ ನಿಮಗೆ ಒಂದು ವಿಡಿಯೋ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತಲ್ಲ. ನೀವು ಮನೇಲಿ ಕೆಲವರು ಫೇಶಿಯಲ್ ಮಾಡಿಸಲ್ಲ, ಮನೇಲೇ ಏನಾದರೂ ರೆಮಿಡಿ ಮಾಡಬೇಕು ಅಂದ್ಕೊತೀವಿ, ಮತ್ತು ತುಂಬ ಟ್ಯಾನ್ ಆಗಿದ್ದರೆ ಇದು ತುಂಬಾ ಕ್ಲಿಕ್ ಆಗುತ್ತೆ, ತುಂಬಾ ವರ್ಕ್ ಆಗುತ್ತೆ. ಸೊ ಬನ್ನಿ ಹೇಳ್ಕೊಡ್ತೀನಿ ಏನು ಮಾಡ್ಬೋದಂತ. ಸೊ ನಾನೇನು ತೊಗೋದಿದ್ದೀನಿ ಅಂದರೆ, ಒಂದು ಫುಲ್ಲು ನೆಸ್ಕ್ಯಾಫೆ ತೊಗೊಂಡಿದ್ದೀನಿ ನಾನಿಲ್ಲಿ, ಮತ್ತು ಅದಕ್ಕೆ ಸ್ವಲ್ಪ ಪೇಸ್ಟ್ ಹಾಕೋತಾ ಇದ್ದೀನಿ. ಆಮೇಲೆ ಅದಕ್ಕೆ ಹನಿ ಹಾಕೋತಾ ಇದ್ದೀನಿ. ಈ ಮೂರನ್ನು ನಾನು ತೊಗೋತಾ ಇದ್ದೀನಿ, ನೆಸ್ಕ್ಯಾಫೆ ಮತ್ತು ಹನಿ ಮತ್ತು ಪೇಸ್ಟು. ಜೊತೆಗೆ ಸ್ವಲ್ಪ ನಾನು ಹಾಲಿನ ಕೆನೆ ಕೂಡ ಹಾಕೋತಾ ಇದ್ದೀನಿ. ನಂದು ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಹಾಲಿನ ಕೆನೆ ಹಾಕೋತಾ ಇದ್ದೀನಿ. ನಿಮ್ಮದು ಆಯ್ಲಿ ಸ್ಕಿನ್ ಇದ್ದರೆ ಅದನ್ನು ಸ್ಕಿಪ್ ಮಾಡಿ. ಸೊ ಇದಿಷ್ಟು ತೊಗೊಂಡು ಇದು ಎಷ್ಟು ಇನ್ಸ್ಟೆಂಟಾಗಿ ವರ್ಕ್ ಮಾಡುತ್ತೆ ಅನ್ನೋದನ್ನ ನಾನು ಹೀಗೆ ರಿಸಲ್ಟ್ ನಿಮಗೆ ತೋರಿಸ್ತೀನಿ. ಸೊ ನಿಮ್ಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ನೀವು ಅಲ್ಲೆಲ್ಲ ಯೂಸ್ ಮಾಡ್ಕೋಬೋದು. ಮೀನ್ಸ್ ಕೈಯಲ್ಲಿ ಕತ್ತಿಂದೆ ಹಾಕಿದಾಗ ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ಉಜ್ಜಿ, ಆವಾಗ ನಿಮಗೆ ಆ ಟ್ಯಾನು ತುಂಬಾ ಕಮ್ಮಿ ಆಗುತ್ತೆ. ಕತ್ತಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಫೇಸಿಗೆ ಬೇಡ, ಯಾಕೆಂದರೆ ಫೇಸಿಗೆ ಆಲ್ರೆಡಿ ನಾವು ಪೇಸ್ಟ್ ಹಾಕಿರ್ತೀವಿ. ಸೊ ಫೇಸಿಗೆ ಏನೂ ಬೇಡ. ನಾರ್ಮಲಲ್ಲಿ ಮತ್ತು ಹಾಟ್ ವಾಟರಲ್ಲಿ ವಾಶ್ ಮಾಡಿಕೊಡ್ದು, ನಾರ್ಮಲ್ ವಾಟರಲ್ಲಿ ನಾವು ಆಫ್ಟರ್ ಪ್ಯಾಕ್ ಆಗಿ ನಾವು ಅಪ್ಲೈ ಮಾಡಿದ್ಮೇಲೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಬೇಕು. ಸೊ ಇಷ್ಟು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು, ಚೆನ್ನಾಗಿ ಅದು ತಿಕ್ ಬರಬೇಕು, ಕಂಟೆಸ್ಟೆನ್ಸಿ ತಿಕ್ ಬರಬೇಕು. ಸೊ ಅಲ್ಲಿವರೆಗೂ ನಾನು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಹನಿ ಹಾಕೋದ್ರಿಂದ ವೈಟ್ ಹೇರ್ಸ್ ಆಗುತ್ತೆ, ಇದೆಲ್ಲ ನನ್ನ ಪ್ರಕಾರ ಸುಳ್ಳು. ಆ ಥರ ಎಲ್ಲ ಏನೂ ಆಗೋದಿಲ್ಲ, ಆ ಥರ ಎಲ್ಲ ಆಗೋಕ್ಕೆ ಚಾನ್ಸ್ ಇಲ್ಲ. ಈಗ ಎಲ್ಲ ಹನಿಯಿಂದನೇ ತುಂಬಾ ಶಾಂಪೂಸ್ ಮಾಡ್ತಾಯಿದ್ದಾರೆ, ಅದೆಲ್ಲ ನಾನು ನಂಬಲ್ಲ. ಸೊ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ವಿಡಿಯೋದಲ್ಲಿ. ಅದೇ ಥರ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ. ಇದಂತೂ ತುಂಬ ಇನ್ಸ್ಟೆಂಟಾಗಿ ವರ್ಕ್ ಮಾಡುತ್ತೆ. ಸೊ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ಮನೇಲಿ. ಟ್ಯಾನ್ ಆಗಿರೋರಂತೂ ಮಸ್ಟ್ ಆ್ಯಂಡ್ ಶುಡ್ ಮಾಡಿ, ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಏನು ಬಂತಂತ ನನಗೆ ಕಮೆಂಟ್ ಮಾಡಿ. ಸೊ ಇದನ್ನು ನನ್ನ ಫೇಸ್ ಓವರಾಲ್ ನಿಮಗೆ ಕೈಯಲ್ಲಿ ಟ್ಯಾನ್ ಆಗಿದ್ದರೂ ಹಾಕೋಬೋದು, ನೀವು ಫೇಸಲ್ಲಿ ಟ್ಯಾನ್ ಆಗಿದ್ದರೂ ಹಾಕೋಬೋದು. ನನಗೆ ಬೀಚಲ್ಲಿ ಆಡಿದ್ರಿಂದ ಕೈ ಮತ್ತು ಫೇಸು ನೆಕ್ಕು ತುಂಬ ಟ್ಯಾನ್ ಆಗಿತ್ತು. ಸೊ ಇದನ್ನು ನಾನು ಕೈಗೂ ಅಪ್ಲೈ ಮಾಡಿದ್ದೆ, ಈವನ್ ಫೇಸ್ಗೂ ಅಪ್ಲೈ ಮಾಡಿದ್ದೆ. ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ವಿಡಿಯೋದಲ್ಲಿ, ಅದೇ ಥರ ನಾನು ಅಪ್ಲೈ ಮಾಡಿರೋದು. ಸೊ ನೋಡ್ಬೋದು ನೀವು, ಓವರಾಲ್ ಫೇಸಿಗೆ ನಾನು ಅಪ್ಲೈ ಮಾಡಿದ್ದೀನಿ ಟ್ಯಾನಿಗೆ. ಟ್ರೈ ಮಾಡಿ ಇದನ್ನು ಮಾಡಿದ್ರೆ ನಿಮ್ಮ ಸೀರಿಯಸ್ ಆಗಿ ನಿಮಗೆ ಟ್ಯಾನ್ ಹೆಂಗೆ ರಿಮೂವ್ ಆಗುತ್ತೆ ಅಂತಂದರೆ ನಿಮಗೆ ಇನ್ಸ್ಟೆಂಟಾಗಿ ಇದು ವರ್ಕ್ ಆಗುತ್ತೆ ನಿಮಗೆ. ಸೊ ಇದನ್ನು ನೀವು ಅಪ್ಲೈ ಮಾಡಿದ ಮೇಲೆ 20 ಮಿನಿಟ್ಸ್ ಬಿಡಬೇಕಾಗತ್ತೆ ನೀವು ಡ್ರೈ ಆಗಲಿಕ್ಕೆ. ಸೊ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ, ನೀವು ಅದೇ ಥರ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಕು ಮತ್ತು ನೀವು ಇದನ್ನು ವೀಕ್ಲಿ ಒನ್ಸ್ ಮಾಡೋದ್ರಿಂದ ಬ್ರೈಟ್ನೆಸ್ ಕೂಡ ಆಗುತ್ತೆ ಫೇಸು, ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಏನು ಮೀನ್ಸ್ ಒಂದು ಹಳೆ ವ್ಲಾಗಲ್ಲಿ ಹೇಳಿದ್ದೆ ನಾನು, ಐಸ್ ಕ್ಯೂಬ್ಸ್ನ ಯೂಸ್ ಮಾಡಿ ಅಂತ. ಐಸ್ ಕ್ಯೂಬ್ಸ್ನ ನೀವು ಫೇಸಿಗೆ ಡಿಪ್ ಮಾಡೋದ್ರಿಂದ ಫೇಸಲ್ಲಿರೋ ಪೋರ್ಸ್ ಎಲ್ಲ ತುಂಬಾ ಕ್ಲಿಯರ್ ಆಗುತ್ತೆ ಅಂತ. ನಂದು ತುಂಬಾ ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ನನ್ನ ಪೋರ್ಸ್ ಎಲ್ಲ ಫೇಸಲ್ಲಿ ತುಂಬಾ ಮಿನಿಮೈಸ್ ಆಗಿದೆ. ಸೊ ಟ್ರೈ ಮಾಡಿ, ಇವೆಲ್ಲ ತುಂಬಾ ಈಸಿ ಇರೋವಂಥ ಟಿಪ್ಸು ಮತ್ತು ಮನೇಲೇ ಮಾಡ್ಕೋಬೋದಂತ ಆಗಿರೋವಂಥ ಟಿಪ್ಸಸ್ಸು. ಸೊ ನನ್ನ ಮುಖ ಅಂತೂ ಪೋರ್ಸ್ ಅಂತೂ ತುಂಬಾ ಕ್ಲಿಯರ್ ಆಗಿದೆ. ಇವಾಗ ನಾನು ಏನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದೇ ಥರ ನಾನು ಓವರಾಲ್ ಫೇಸಿಗೆ ಅಪ್ಲೈ ಮಾಡಿದ್ದೆ.
ನೋಡ್ಬೋದು. ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಇರಲಿ. ನೋಡಿ ನಾನು ಹನಿ ಹಾಕಿದ್ದೀನಿ, ನೀರು ಆ್ಯಡ್ ಮಾಡಿಲ್ಲ, ಹನಿಲೇ ನಾನು ಅದನ್ನು ಮಿಕ್ಸ್ ಮಾಡಿರೋದು. ನಂದು ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಅದಕ್ಕೆ ಏನು ಹಾಲಿನ ಕೆನೆ ಕೂಡ ಮಿಕ್ಸ್ ಮಾಡಿದ್ದೀನಿ. ಸೊ ಎಲ್ಲಿ ಟ್ಯಾನ್ ಆಗಿರುತ್ತೆ ಅಲ್ಲಿ ಸ್ವಲ್ಪ ಡ್ರೈ ಆದಮೇಲೆ ಕೂಡ ನೀವು ಅದನ್ನು ಅಪ್ಲೈ ಮಾಡಿ. ಇವನ್ ನಾನು ಅದನ್ನು ಲಿಪ್ಸ್ ಕೂಡ ಹಾಕಿದ್ದೆ. ಇದನ್ನು ನೀವು ಮಕ್ಕಳಿಗೆ ಕೈಕಾಲಿಗೂ ಕೂಡ ಮಾಡಬಹುದು. ಅಂದರೆ ಒಂದು 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕೂಡ ಮಾಡಬಹುದು, ಏನೂ ಎಫೆಕ್ಟ್ ಆಗಲ್ಲ. ಈ ಥರ ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ನಾನು ಕೊಡ್ತಾನೆ ಇರ್ತೀನಿ. ಸೊ ಹಾಗಾಗಿ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ನಮಗೂ ಒಂದು ಮೋಟಿವೇಶನ್ ಬರುತ್ತೆ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಟಿಪ್ಸ್ ಗೊತ್ತಿದ್ರು ನನಗೆ ಕಮೆಂಟ್ ಮಾಡಿ ಅಥವಾ ನನಗೆ ತಿಳಿಸಿ. ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ಚೆನ್ನಾಗಿ ರಿಸಲ್ಟ್ ಇದ್ದರೆ ಇನ್ನೊಬ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ನನ್ನ ಮೈಂಡಲ್ಲಿ ಇರೋದು ಏನು ಹೋಮಲ್ಲಿ ಮಾಡೋ ಅಂಥದ್ದು ರೆಮಿಡಿ ಏನೆಲ್ಲ ಮಾಡಬಹುದು ಈಸಿಯಾಗೆ ತೋರಿಸ್ತೀನಿ. ನಾನು ತುಂಬ ಕಷ್ಟಪಡೋ ಅಂಥದ್ದಿರಲ್ಲ, ಅಥವಾ ದುಡ್ಡು ಖರ್ಚು ಮಾಡಿ ತಂದೆ ಮಾಡಬೇಕು ಅನ್ನೋದಿರಲ್ಲ. ಮನೇಲಿ ಏನಿರುತ್ತೆ ನಾನು ಅದನ್ನೇ ತೋರಿಸ್ತೀನಿ, ನೀವು ಅದನ್ನು ಆರಾಮಾಗೆ ಮಾಡ್ಬೋದು. ಸೊ ನಾನು ಇದನ್ನು ಫೇಸ್ನ ಫುಲ್ ಓವರಾಲ್ ಫೇಸಿಗೆ ಅಪ್ಲೈ ಮಾಡಿ ಇದನ್ನು ನಾನು ಆಲ್ಮೋಸ್ಟು 20 ಮಿನಿಟ್ಸು ಡ್ರೈ ಮಾಡಲಿಕ್ಕೆ ಬಿಟ್ಟಿದ್ದೆ. ಕೈಗೂ ಕೂಡ ಮಾಡಿದ್ದೆ. ಕೈ ಮತ್ತು ನನ್ನದು ನೆಕ್ಕು ಮತ್ತು ಫೇಸು ತುಂಬ ಟ್ಯಾನ್ ಆಗಿದ್ದಿದ್ದು ಹೇಳಬೇಕಂದ್ರೆ. ಯಾಕೆ ಟ್ಯಾನ್ ಆಗಿತ್ತು ಅಂತಂದರೆ ಹೇಳ್ನಲ್ಲ, ಬೀಚಲ್ಲಿ ಹಾಡಿದ್ದಕ್ಕೆ ನನಗೆ ಟ್ಯಾನ್ ಆಗಿತ್ತು. ಯೂಶ್ವಲಿ ನನ್ನ ಸ್ಕಿನ್ನು ನಾನು ತುಂಬಾ ಕೇರ್ ಮಾಡ್ತೀನಿ ಅಂದರೆ ನಾನು ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡಲ್ಲ, ನ್ಯಾಚುರಲ್ಲಾಗೆ ಮನೇಲಿ ಏನಿರುತ್ತೆ ಅದನ್ನೇ ಮಾಡ್ತೀನಿ. ಮತ್ತು ಯೂಶ್ವಲಿ ನಂದು ಸಲೂನ್ ಇರೋದನ್ನು ನಾನು ಮಂತ್ಲಿ ಒನ್ಸು ನನ್ನ ಫೇಶಿಯಲ್ಲು, ನನ್ನ ಸ್ಕಿನ್ನಿಗೆ ಯಾವ ಸೂಟ್ ಆಗುತ್ತೆ ಫೇಶಿಯಲ್ಲು ಅಥವಾ ಕ್ಲೀನಪ್ಪು, ಈ ಥರ ನನ್ನ ರೊಟೀನ್ ಇರುತ್ತೆ. ಸೊ ಇದು ನನಗೆ ಟ್ಯಾನು ತುಂಬ ಡೀಪಾಗಿ ಆಗಿರೋದ್ರಿಂದ ಸೊ ಇದನ್ನು ಟ್ರೈ ಮಾಡೋಣ ಅಂತ. ಇದು ನಾನು ಮುಂಚೆ ಮಾಡ್ತಾಯಿದ್ದೆ, ಈ ಗ್ಯಾಪಲ್ಲಿ ಮಾಡಿರಲಿಲ್ಲ. ಸೊ ಹೆಂಗೆ ಬಂದಿದೆ ರಿಸಲ್ಟು ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು ನನಗೆ. ಅದು ನೀವು ಲಾಸ್ಟಲ್ಲಿ ನೋಡ್ಬೋದು ವಿಡಿಯೋದಲ್ಲಿ, ಅಷ್ಟು ಚೆನ್ನಾಗಿ ನನಗೆ ರಿಸಲ್ಟ್ ಬಂತು. ನಾನು ಏನು ಅಪ್ಲೈ ಮಾಡಿದ್ದೀನಿ ನೋಡಿ ಓವರಾಲ್ ಫೇಸಿಗೆ, ನೀವು ಕೂಡ ಹೀಗೆ ಅಪ್ಲೈ ಮಾಡ್ಬೋದು. ನಿಮ್ಗೆ ಏನಾದರೂ ಡೌಟ್ ಇತ್ತು, ಇಲ್ಲಪ್ಪ ಇದು ಹನಿ ಹಚ್ಚಿದ್ರೆ ನಮಗೆ ಬಿಳಿ ಕೂದಲಾಗುತ್ತೆ ಆ ಥರ ಏನಾದರೂ ಇದ್ದರೆ ನೀವು ಐಬ್ರೋ ಪಾರ್ಟ್ನ ಬಿಡಿ, ಫೇಸ್ ಮೀನ್ಸ್ ಹೇರ್ನೆಲ್ಲ ಫುಲ್ಲು ಮೇಲ್ ಟೈ ಮಾಡಿಬಿಟ್ಟು ಆ ಕಣ್ಣಿನ ಪೋರ್ಷನ್ ಬಿಟ್ಬಿಟ್ಟು ಐಬ್ರೋಸ್ ಬಿಟ್ಬಿಟ್ಟು ನೀವು ಫೇಸಿಗೆಲ್ಲ ಅಪ್ಲೈ ಮಾಡ್ಕೋಬೋದು. ಇದನ್ನು ನಾನು ಎಷ್ಟು ದಿನದಿಂದ ಮಾಡಿದ್ದೀನಿ ಅಂದರೆ ಒಂದು 5-6 ವರ್ಷದಿಂದ ಎಲ್ಲ ಮಾಡಿದ್ದೀನಿ ನಾನು. ಬಟ್ ನನಗೆ ಏನು ಆ ಥರ ವೈಟ್ ಹೇರ್ಸ್ ಎಲ್ಲ ಏನೂ ಆ ಥರ ಬಂದಿಲ್ಲ. ನಿಮಗೆ ಆ ಥರ ಡೌಟ್ ಇದ್ದರೆ ನೀವು ಅದನ್ನು ಸ್ಕಿಪ್ ಮಾಡಿಕೊಂಡು ಬರೀ ಫೇಸಿಗೆ ಮಾತ್ರ ಮಾಡ್ಕೊಳ್ಳಿ. ಸೊ ಕೈ ಕೂಡ ಹಾಕ್ಕೊಂಡಿದ್ದೆ. ಇವನ್ ನಿಮಗೆ ಕೈ ತುಂಬಾ ಟ್ಯಾನ್ ಆಗಿದ್ದರೆ ಇದನ್ನು ಹಾಕಿಬಿಟ್ಟು 20 ಮಿನಿಟ್ಸ್ ಬಿಟ್ಟು ಅಕ್ಕಿ ಹಿಟ್ಟಲ್ಲಿ ರಬ್ ಮಾಡಿ ಚೆನ್ನಾಗಿ. ಕತ್ತತ್ರ ನಾನು ಹೇಳಿದೆ, ಕತ್ತತ್ರ ತುಂಬ ಬ್ಲ್ಯಾಕ್ ಇರುತ್ತೆ ಕೆಲವರಿಗೆ. ಸೊ ಇದನ್ನು ಹಚ್ಚಿಬಿಟ್ಟು 20 ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡಬೇಕಾದ್ರೆ ಅಕ್ಕಿ ಹಿಟ್ಟಲ್ಲಿ ವಾಶ್ ಮಾಡಿ, ಉಜ್ಜಿ ವಾಶ್ ಮಾಡಿ. ನಿಮಗೆ ಟ್ಯಾನ್ ಯಾಕೆ ಹೋಗಲ್ಲ ಅಂತ ನನಗೆ ಕೇಳಿ, ನೀವು ಯಾಕೆ ಹೋಗಲ್ಲ ಟ್ಯಾನು? ಹೋಗುತ್ತೆ ಈ ಥರ ನೀವು ಮಾಡೋದ್ರಿಂದ. ನಾನು ಹ್ಯಾಂಡ್ಸ್ಗೆಲ್ಲ ಅಪ್ಲೈ ಮಾಡಿದ್ದೆ. ಸೊ ರಿಮೈನ್ ಏನಿತ್ತು ಅದನ್ನು ಹ್ಯಾಂಡ್ಸ್ಗೆಲ್ಲ ಅಪ್ಲೈ ಮಾಡಿದ್ದೆ ನಾನು. ಈ ರೆಮಿಡಿ ಅಂತೂ ತುಂಬ ಎಫೆಕ್ಟಿವ್ ರೆಮಿಡಿ. ಸೊ ಟ್ಯಾನಿಂದ ಸಫರ್ ಮಾಡ್ತಿರೋರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಈ ಥರ ಇರೋರಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ, ಇನ್ನೊಬ್ರಿಗೆ ಕೂಡ ಹೆಲ್ಪ್ ಆಗಲಿ. ನೋಡಿ ಆಫ್ಟರ್ ವಾಶು ನನ್ನ ಫೇಸು ನೋಡ್ಬೋದು ನೀವು. ತುಂಬಾ ಚೇಂಜಸ್ ಅನಿಸ್ತು ನನಗೆ. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ತುಂಬ ಒಳ್ಳೆ ರಿಸಲ್ಟ್ ಬಂತು ಕೂಡ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ನೀವು ಕೂಡ ಯೂಸ್ ಮಾಡಿಬಿಟ್ಟು ಏನಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆಯವ್ರಿಗೆ ಕೂಡ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.